ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಜೇಶ್ವರಿ ಚಿನ್ನು 1 2 3. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ನಮ್ಮಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಅಂತ ನೀವು ನೋಡಬೇಕಾ? ಹಾಗಾದರೆ ಬನ್ನಿ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ. ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ಬೇಕು ಅಂತಂದರೆ ಫಸ್ಟು ಯಾವ ಗಳಿಗೆಯಲ್ಲಿ ಲಕ್ಷ್ಮಿನ ಕೂರಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಕ್ಯಾಲೆಂಡರ್ ನೋಡ್ತಾರೆ. ಅದೇ ರೀತಿ ನಮ್ಮನೆಯಲ್ಲೂ ನಮ್ಮ ಅಪ್ಪಾಜಿ ಸಹ ಕ್ಯಾಲೆಂಡರ್ ನೋಡಿದಾಗ ಗೊತ್ತಾಯಿತು 3:30 4 ಬೆಳಗಿನ ಜಾವನೇ ಕೂರಿಸ್ಬೇಕು, ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ನಮ್ಮನೆಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ದೊಡ್ಡ ಮನೆ ಆಗಿರೋದ್ರಿಂದ ನಾವು ಎಲ್ಲನೂ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊತೀವಿ. ನಾವು ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ಕೊಂಡು ಹೋದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೆಂಡತಿ ಅಡುಗೆ ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರದ್ದು ಅಡುಗೆದು ಏನೇ ಒಗ್ಗರಣೆ ಹಾಕಿರ್ಬೋದು, ಒಬ್ಬಟ್ಟಾಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟು ಅವ್ರದ್ದಾಗಿರೋದ್ರಿಂದ ಎಲ್ಲ ಕೆಲಸ ಅವ್ರು ನಿಭಾಯಿಸ್ತಿದ್ರು. ಹಂಗೆ ನಾವು ಪೂಜೆಗೆ ಏನೇನು ಬೇಕೋ ಎಲ್ಲ ಅಲಂಕಾರಕ್ಕೆ ಹೂವು ಕಟ್ಟೋದೇ ಆಗಿರ್ಬೋದು, ಅದೇ ರೀತಿ ಡೆಕೋರೇಷನ್ಗೆ ಏನೇನು ಬೇಕೋ ಸಾಮಗ್ರಿಗಳನ್ನೆಲ್ಲ ಹಂಚೋದು ನಾನು ನಮ್ಮಮ್ಮ ಆ ಡಿಪಾರ್ಟ್ಮೆಂಟಲ್ಲಿದ್ವಿ. ಇನ್ನು ದೇವ್ರ ಮನೆ ಅಲಂಕಾರ ಡೆಕೋರೇಷನ್ಸ್ ಎಲ್ಲ ನಮ್ಮ ಅಪ್ಪಾಜಿ ನನ್ನ ತಮ್ಮ ಮಾಡ್ತಾಯಿದ್ರು. ಆ ಡಿಪಾರ್ಟ್ಮೆಂಟಲ್ಲಿ ಅವರಿಬ್ಬರನ್ನ ಬಿಟ್ಟಿದ್ವಿ. ಇನ್ನು ನಾನು 3 ಜನ ಮಕ್ಕಳನ್ನ ಬಾಗಿಲು ಸಾರಿಸೋದು, ಬಾಗಿಲಿಗೆ ಅಲಂಕಾರ ಮಾಡೋದು, ಹಾಗೆ ಸಗಣಿ ಹಾಕಿ ಬಾಗಿಲು ಸಾರಿಸಿ ರಂಗೋಲಿ ಬಿಟ್ಟು ಹೂವಿನ ಡೆಕೋರೇಷನ್ ಮಾಡೋದು, ಇದು ನನ್ನ ಮಕ್ಕಳು ಡಿಪಾರ್ಟ್ಮೆಂಟ್ ಆಗಿತ್ತು. ಹೀಗೆ ಎಲ್ಲರೂ 12 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲರೂ ನನ್ನ ಡಿಪಾರ್ಟ್ಮೆಂಟಲ್ಲಿ ಬೇಗ ಅವ್ರದ್ದೇ ಆದ ಕೆಲಸದಲ್ಲಿ ಅವ್ರು ತೊಡಗಿ ಬೇಗನೆ ವರಮಹಾಲಕ್ಷ್ಮಿ ಹಬ್ಬನ ಆ ಟೈಮ್ಸ್ ಒಳಗಡೆ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಅಷ್ಟೇ ಕರೆಕ್ಟಾಗಿ ನಾವು 3:45 ಕರೆಕ್ಟಾಗಿ ನಾವು ಲಕ್ಷ್ಮಿನ ಕೂರಿಸಿದ್ವಿ. ಆದರೆ ಪೂಜೆ ಅಂತೂ ಮಾಡಿಲ್ಲ, ಡೆಕೋರೇಷನ್ಸು ನೀಟಾಗಿ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಟೈಮಿಂಗ್ಸು ಅದು ರಾಹುಕಾಲದಲ್ಲಿತ್ತು. ಹಂಗಾಗಿ ನಾವು ಆವಾಗ ದೀಪ ಹಚ್ಚಿ ಪೂಜೆ ಮಾಡಲಿಲ್ಲ. ಕರೆಕ್ಟಾಗಿ 9 ಗಂಟೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಡೆಕೋರೇಷನ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಅಲಂಕಾರಕ್ಕೆಲ್ಲ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ನಾವೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕರೆಕ್ಟಾಗಿ 9 ಗಂಟೆ ಆಗೇ ಹೋಯಿತು. ರಾಹುಕಾಲನೂ ಕಳೀತು ಅಂತ ಹೇಳ್ಬಿಟ್ಟು ಎಡೆ ಹಾಕಿ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಇಬ್ಬರೂ ಪೂಜೆ ಮಾಡಿದ್ರು. ಮಹಾಮಂಗಳಾರತಿ ಎಡೆ ಹಾಕ್ಬಿಟ್ಟು ನಾವು ಹಬ್ಬಕ್ಕೆ ಏನೇ ಸ್ಪೆಷಲ್ ಮಾಡಿದ್ವಪ್ಪ ಅಂದರೆ ಜಾಸ್ತಿ ಏನು ಮಾಡಿರಲಿಲ್ಲ ಕಣ್ರಿ. ಒಬ್ಬಟ್ಟು ಮಾಡಿದ್ವಿ, ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ಹುಳ್ಳಿಕಾಯಿ ಪಲ್ಯ ಮಾಡಿದ್ವಿ, ಹಾಗೆ ಹೆಸರುಬೇಳೆ ಮತ್ತು ಹಪ್ಪಳ, ಅನ್ನ ಸಾಂಬಾರು, ಚಿತ್ರಾನ್ನ. ಸಿಂಪಲ್ ಊಟ ನಮ್ಮದು. ನಾವು ಅಷ್ಟೊಂದು ಜೋರಾಗೇನು ಮಾಡಲ್ಲ, ಸಿಂಪಲ್ಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಮಾಡಿದ ಅಡುಗೆನ ನಾವು ಎಡೆ ಹಾಕ್ಬಿಟ್ಟು ನಮ್ಮ ಅಪ್ಪಾಜಿನೂ ನಮ್ಮಮ್ಮ ಇಬ್ಬರೂ ಸಹ ಮಹಾಮಂಗಳಾರತಿ ಮಾಡಿದ್ರು. ನೋಡಿರಿ, ಫೈನಲಾಗಿ ನಮ್ಮನೆ ಮಹಾಲಕ್ಷ್ಮಿ ಈ ಥರ ಫೈನಲಿ ನೋಡಿದ್ರಲ್ಲ ನಮ್ಮನೆ ಮಹಾಲಕ್ಷ್ಮಿ ಯಾವ ರೀತಿ ಅಲಂಕಾರ ಆಗಿ ನಮ್ಮನೇಲಿ ನೆಲೆಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಹಾಗೆ 9:30 ಆಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಇನ್ನು ಕಂಕಣ ಕಟ್ಟೋದು ಇತ್ತು. ಕಂಕಣ ಕಟ್ಟೋಕ್ಕೆ ಹೂವು ಎಲ್ಲ ರೆಡಿ ಮಾಡಿ ಕಟ್ಟಿ ದಾರ ಎಲ್ಲ ಕಟ್ಟಿ ನಾವು ರೆಡಿ ಮಾಡಿ ಕಾಯ್ತಾಯಿದ್ವು. ಇನ್ನು ನನ್ನ ತಮ್ಮ ಹೊರಗಡೆ ಕೆಲಸ ಅಂತ ಹೊರಗಡೆ ಹೋಗಿದ್ದ. ಹಂಗಾಗಿ ಎಲ್ಲರನ್ನೂ ಕವರ್ ಮಾಡಿಲ್ಲ. ಆದಷ್ಟು ಅಲ್ಪ ಸ್ವಲ್ಪ ನಮ್ಮ ಅಪ್ಪ ಅಮ್ಮನ್ನೇ ಜಾಸ್ತಿ ಕವರ್ ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಯಾಕೆ ಅಂದರೆ ನಾವು ಇನ್ನೂ ರೆಡಿ ಆಗಿರಲಿಲ್ಲ. ನಮ್ಮ ಅಪ್ಪಾಜಿ ನಮ್ಮಮ್ಮ ರೆಡಿಯಾಗಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ನಾವೆಲ್ಲ ರೆಡಿ ಆದಮೇಲೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವಿನ್ನೂ ರೆಡಿ ಆಗಿರಲಿಲ್ಲ. ಹೀಗಾಗಿ ನಮ್ಮ ಮಕ್ಕಳನ್ನಾಗ್ಬೋದು, ನನ್ನಾಗ್ಬೋದು, ನನ್ನ ತಮ್ಮನ ಹೆಂಡ್ತಿನಾಗ್ಬೋದು, ಯಾರನ್ನೂ ಇಲ್ಲಿ ವಿಡಿಯೋದಲ್ಲಿ ಇನ್ವಾಲ್ವ್ ಮಾಡಿಲ್ಲ ನಾನು. ಅವ್ರನ್ನೆಲ್ಲ ರೆಡಿ ಆದಮೇಲೆ ಯಾವ ರೀತಿ ರೆಡಿಯಾಗಿದ್ರು ಅಂತ ಲಾಸ್ಟಲ್ಲಿ ಒಂದು ಫೋಟೋ ಹಾಕ್ತೀನಿ, ನೋಡಿಬಿಟ್ಟು. ಈ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಆದಷ್ಟು ನಮ್ಮ ಕೈಲಾದಷ್ಟು ರೀತಿಯಲ್ಲಿ ನಾವು ವರಮಹಾಲಕ್ಷ್ಮಿನ ಹಬ್ಬನ ಆಚರಿಸ್ಕೊಂಡು ಬಂದಕೊಂಡ್ರಿ. ನಾವು ನಮ್ಮನೇಲಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಆಗಿರ್ಬೋದು, ಕೋಡ್ಬಳೆ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, ಇಷ್ಟು ಸಹ ನಾವು ಪ್ರತಿ ವರ್ಷ ಮನೆಯಲ್ಲೇ ಮಾಡ್ತೀವಿ. ಹೊರಗಡೆಯಿಂದ ತಂದಿಡಲ್ಲ, ರೆಡಿ ಚಕ್ಲಿ ಎಲ್ಲ ತಂದಿಡಲ್ಲ. ಇಷ್ಟು ಐಟಮ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಾವು ಮಾಡ್ತೀವಿ. ಹಂಗಾಗಿ ಇದು ನಮ್ಮ ಡ್ಯಾಡಿ ಈಗ ಪೂಜೆ ಮಾಡ್ತಾ ಇದ್ದಾರೆ, ಸೈಲೆಂಟಾಗಿ ಇಟ್ಬಿಡ್ತೀನಿ. ಆಮೇಲೆ ಮತ್ತೆ ನನ್ನ ಮಾತನ್ನ ಕಂಟಿನ್ಯೂ ಮಾಡ್ತಿದ್ದೀನಿ.
ಏನು ಸಿಸ್ಟರ್, ನಿಮ್ಮ ಅಪ್ಪಾಜಿ ಅಮ್ಮ ಪೂಜೆ ಮಾಡ್ತಾಯಿದ್ರು, ಪಕ್ಕದಲ್ಲಿ ದೇವ್ರಾಡ ಹಾಕ್ಲಾರ್ದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚಿಂಟು ಟಿ ವಿ ಹಾಕ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಹೌದು ಕಣ್ರಿ, ನಮ್ಮನೇಲಿ ಯಾವ ಹಬ್ಬ ಆಗಲಿ, ಯಾವ ಪೂಜೆ ಆಗಲಿ, ನಮ್ಮನೇಲಿ ಯಾವ ಚಾನಲ್ ಬರುತ್ತೋ ಬರಲ್ವೋ, ಕನ್ನಡ, ಇಂಗ್ಲೀಷು, ಹಿಂದಿ ಯಾವ ಚಾನಲ್ ಬರುತ್ತೋ ಬರಲ್ವೋ, ಪ್ರತಿದಿನ ಮಾತ್ರ ಚಿಂಟು ಟಿ ವಿ ಮಿಸ್ ಆಗಲ್ಲ. ಯಾಕೆಂದರೆ ನನ್ನ ತಮ್ಮನ ಮಗನಿಗೆ ಚಿಂಟು ಟಿ ವಿ ಅಂದರೆ ಪಂಚಪ್ರಾಣ. ನಾವು ಪೂಜೆನೇ ಮಾಡಲಿ, ಏನೇ ಮಾಡಲಿ, ಅವ್ನು ಮಾತ್ರ ಚಿಂಟು ಟಿ ವಿನ ನೋಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನಾವು ಕೇಳ್ಕೊಂಡು ಪಾಪ ಹಾಡಾಕ್ತೀವಿ, ದೇವ್ರ ಹಾಡಕ್ಕೂ ಬಂಗಾರ ಅಂತ. ನಾವೆಷ್ಟೇ ಕೇಳಿದ್ರು ಅವ್ನು ಹಾಕಿದ್ದು ಒಂದೇ ಚಾನಲ್, ಅದು ಚಿಂಟು ಟಿ ವಿ ಕಣ್ರಿ. ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ, ಶೋ ಮಾಡ್ತಾಯಿದ್ದೀನಿ ಚಿಂಟು ಟಿ ವಿನ. ಅದಕ್ಕೆ ನಾನು ಸಹ ವರಮಹಾಲಕ್ಷ್ಮಿ ಜೊತೆ ನಿಮಗೂ ಸಹ ಚಿಂಟು ಟಿ ವಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ನೋಡ್ತಾ ಹಾಗೆ ಚಿಂಟು ಟಿ ವಿಲಿ ಏನು ಬರ್ತಾ ಇದೆ ಅಂತ ನೀವು ವೀಕ್ಷಣೆ ಮಾಡಿಬಿಡಿ ನನ್ನ ಪ್ರಿಯ ವೀಕ್ಷಕರೇ. ಫೈನಲಿ ಮಹಾಮಂಗಳಾರತಿ ಎಲ್ಲ ಮುಗೀತು, ಪೂಜೆ ಸಹ ಮುಗೀತು. ಫೈನಲಿ ನಮ್ಮನೆ ಮಹಾಲಕ್ಷ್ಮಿ ಈ ರೀತಿ ಡೆಕೋರೇಷನ್, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರ್ಯಾರು ಇದ್ರು ನೋಡಿದ್ರಲ್ಲ, ಯಾವ ಹೇಳ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲರೂ ತಾಯಿ ಮಹಾಲಕ್ಷ್ಮಿ ವರ ಕೊಟ್ಟು ಕಾಪಾಡಲಿ, ಆರೋಗ್ಯ, ಆಯುಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮೆಲ್ಲರ ಪರವಾಗಿ ನಾನು ಸಹ ಕೇಳ್ಕೊತಾ ಇದ್ದೀನಿ ಕಣ್ರಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಪೂಜೆ ಎಲ್ಲ ಆದಮೇಲೆ ಗಂಡ ಹೆಂಡ್ತಿಗೆ ಕಂಕಣ ಕಟ್ಟಬೇಕು, ಹೆಂಡ್ತಿ ಗಂಡಂಗೆ ಕಂಕಣ ಕಟ್ಟಬೇಕು. ಅದು ವಿಶೇಷತೆ ನಮ್ಮ ಕಡೆ. ಎಲ್ಲ ಕಡೆನೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಅದೇ ರೀತಿ ನಮ್ಮ ಮನೇಲಿ ಪೂಜೆ ಎಲ್ಲ ಆದಮೇಲೆ ಗಂಡ ಫಸ್ಟು ಅರಿಶಿನ ಕುಂಕುಮ ಇಟ್ಟು ತಾಳಿಗೆ ಪೂಜೆ ಮಾಡಿ ಹೂವು ಇಟ್ಟು ಹೆಂಡ್ತಿ ಕೈಗೆ ಕಂಕಣ ಕಟ್ತಾರೆ. ಅದೇ ರೀತಿ ನಮ್ಮಪ್ಪನೂ ಸಹ ನಮ್ಮಮ್ಮನಿಗೆ ಅರಿಶಿನ ಕುಂಕುಮ ಇಟ್ಟು ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಹೂವು ಮುಡಿಸಿ ಕೈಗೆ ಕಂಕಣ ಕಟ್ತಾಯಿದ್ರು. ನಮ್ಮೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಲಕ್ಷ್ಮೀ ದೇವ್ರಿಗೆ ಆರತಿ ಮಾಡಿ ತೊಗೊಂಡೋಗಿ ಬೆಳಗಿಸ್ಕೊಂಡು ತೊಗೊಂಬರ್ಬೇಕು. ಅಷ್ಟೆಲ್ಲ ಮಾಡಿದ್ರೆ ಸಂಜೆ ಆಗೇ ಹೋಯಿತು. ಹಾಗೆ ನಾವು ರತ್ನೀರು ಮಾಡಿ ದೇವರಿಗೆ ಪೂಜೆ ಮಾಡಿ ರತ್ನೀರು ಮಾಡಿ ಆಚೆ ಚೆಲ್ಲಬೇಕಿತ್ತು. ಅದೇ ಟೈಮಲ್ಲಿ ಸಾರಕ್ಕಿ ಅಂತ ಹೇಳ್ಬಿಟ್ಟು ತಮಟೆಯವರು ಸಹ ಬಂದಿದ್ರು. ಅದೇ ಟೈಮಲ್ಲಿ ಪೂಜೆ ಮಾಡೋದು ನೋಡ್ಬಿಟ್ಟು ಪಾಪ ಅವರು ಖುಷಿಯಿಂದ ತಮಟೆ ಬಡಿತಾಯಿದ್ರು, ಪೂಜೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ತುಂಬ ಧನ್ಯವಾದಗಳು. ಫೈನಲಿ ನಾವು ರತ್ನೀರು ಮಾಡಿ ಮಹಾಮಂಗಳಾರತಿ ಎಲ್ಲ ಮುಗಿಸಿ ಸಂಜೆ ಪ್ರಸಾದ ಎಲ್ಲನೂ ಹಂಚಿ ನಾವು ನಮ್ಮ ಮನೆಯಲ್ಲಿ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ರಾಜೇಶ್ವರಿ ಚಿನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.